ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು KPTCLನಿಂದ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಹುದ್ದೆ ಅಂತ ನೋಡೋಣ. ಅದರಲ್ಲಿ ನೋಡ್ಬೋದು ನೀವು, ಆಡಳಿತ ಇಲಾಖೆ ಪ್ರಸ್ತಾಪವನ್ನು ಪರಿಶೀಲಿಸಿ ಕೆವಿ ಪ್ರವೀಣಿ ಮತ್ತು ಇಸ್ಕಾಂಗಳಲ್ಲಿ ಮಂಜೂರಾತಿ ಖಾಲಿ ಇರುವ ಹುದ್ದೆಗಳು ಎದುರಾಗಿ ಈ ಕೆಳಕಂಡಂತೆ ಹುದ್ದೆಗಳ ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ವೆಚ್ಚ ಪರಿಷತ್ತುಗೊಳಿಸಲ್ಪಟ್ಟ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಆರ್ಥಿಕ ಇಲಾಖೆ ಸಹಮತಿಸಿದೆ. ಅಂದರೆ ಆರ್ಥಿಕ ಇಲಾಖೆಯಿಂದ ಈಗ ಸಹಮತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಪೋಸ್ಟ್ ಇದಾವಪ್ಪ ಅಂದರೆ ಕಿರಿಯ ಪವರ್ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ, ಅಂದರೆ ಜೂನಿಯರ್ ಪವರ್ಮ್ಯಾನ್ ಮತ್ತು JPM ಮತ್ತು ಜೂನಿಯರ್ ಪವರ್ಮ್ಯಾನ್ ಮತ್ತು JPM ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ JSA ಹುದ್ದೆಗಳ ಖಾಲಿದವು. ಅದ್ರಾಗ HK ನಾನ್ HK ಅಂದರೆ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದ್ರೆ 440 ಹುದ್ದೆಗಳದವು ಕಿರಿಯ ಪವರ್ಮ್ಯಾನ್, ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದ್ರೆ 560 ಹುದ್ದೆಗಳದವು. ಅದೇ ರೀತಿಗೆ ಕಿರಿಯ ಸ್ಟೇಷನ್ ಪರಿಚಾರಕ ಎಷ್ಟು ಅದಾವಪ್ಪ ಅಂದರೆ ಎಷ್ಟು ಹುದ್ದೆಗಳದಾವಪ್ಪ ಅಂದರೆ ಕಲ್ಯಾಣ ಕರ್ನಾಟಕ 24, ಇದು ನಾನ್ ಕಲ್ಯಾಣ ಕರ್ನಾಟಕ 76. ಟೋಟಲ್ ಆಗಿ 1200 ಹುದ್ದೆಗಳ ಖಾಲಿದವು KPTCLನಲ್ಲಿ. ಇದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದಪ್ಪ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರಪ್ಪ ಅಂದರೆ ಈಗ ಇದು ಶಾರ್ಟ್ ನೋಟಿಸ್ ಐತಿ. ಈಗ ಆಫೀಸಿಯಲ್ ನೋಟಿಫಿಕೇಶನ್ ಅಂದರೆ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಯಾವಾಗ ಬಿಡ್ತಾರಪ್ಪ ಅಂದರೆ ಆಗಸ್ಟ್ ಫಸ್ಟ್ ವೀಕ್ದಲ್ಲಿ ಬಿಡ್ಬೋದು, ಮತ್ತು ಆಗಸ್ಟ್ನಲ್ಲಿನೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಅದರಲ್ಲಿ ನೋಟಿಫಿಕೇಶನ್ ಹೇಗೆ ಸೆಲೆಕ್ಷನ್ ಮಾಡ್ತಾರಂತ ಕೊಟ್ಟಿರ್ತಾರೆ. ಅದರಲ್ಲಿ ನೋಡ್ಬೋದು. ನನ್ನ ಅನಿಸೋ ಮಟ್ಟಿಗೆ 10th ಮೆರಿಟ್ ಮ್ಯಾಗೆ ಮತ್ತು ಫಿಸಿಕಲ್ ಮ್ಯಾಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಮತ್ತು ನೋಟಿಫಿಕೇಶನ್ ಬಂದಕ್ಕೆ ವೆಬ್ಸೈಟ್ನಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.